ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವೊಂದು ಹೊಸ ಬಾವಿಯನ್ನು ತೆಗೆದಿದ್ದೇವೆ. ಬಾವಿಯನ್ನು ತೆಗೆದಿದ್ದೇನೂ ಸರಿ, ನೀರು ಕೂಡ ಇದೆ. ಆದರೆ ಈ ನೀರು ನಮಗೆ ಕುಡಿಲಿಕ್ಕೆ ಯೋಗ್ಯವಲ್ಲ. ಯಾಕಂತಂದರೆ ಹೊಸ ಬಾವಿ ನಾವು ತೆಗೆದಿರೋದ್ರಿಂದ ನೀರು ಅಷ್ಟೊಂದು ಫಿಲ್ಟರ್ ಆಗಿರೋದಿಲ್ಲ. ಹಾಗೆಯೇ ಈ ಬಾವಿಯ ಸುತ್ತ ನಾವೇನು ರಿಂಗ್ ಹಾಕಿದ್ದೀವೋ ಅದರಲ್ಲೆಲ್ಲ ಪಾಚಿ ಬೆಳೆದು ಇರುತ್ತೆ. ಇದಕ್ಕೆ ನಾವು ನ್ಯಾಚುರಲ್ ಆಗಿ ಸಾಂಪ್ರದಾಯಿಕವಾಗಿ ಕೂಡ ಅಂದರೆ ಹಳೆ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದಂಥ ಒಂದು ಮೆಥಡನ್ನು ಉಪಯೋಗ ಮಾಡಿಕೊಂಡು ಈ ನೀರನ್ನು ನಾವು ಶುದ್ಧ ಮಾಡಬಹುದು. ತುಂಬ ಸರಳವಾಗಿ ಮಾಡುವಂಥದ್ದು. ನಾನಿವತ್ತು ನಿಮಗೆ ಈ ಬಾವಿ ನೀರನ್ನು ಶುದ್ಧಪಡಿಸಿ ನಮಗೆ ಕುಡಿಲಿಕ್ಕೆ ಯೋಗ್ಯವಾಗಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವಿಡಿಯೋ ಮಿಸ್ ಮಾಡಿದ್ರೆ ಮೊಟ್ಟ ಮೊದಲು ನೀವು ನೋಡಬಹುದು. ಸ್ನೇಹಿತರೆ, ನಾವೊಂದು ಹೊಸ ಬಾವಿಯನ್ನು ನಿರ್ಮಾಣ ಮಾಡಿದ್ರೆ ಇದನ್ನು ನೀರನ್ನು ಶುದ್ಧಿ ಮಾಡಲಿಕ್ಕೆ ನಾವು ಇದಕ್ಕೆ ಸುಣ್ಣವನ್ನು ಹಾಕಬೇಕು. ಯಾವ ಸುಣ್ಣ? ಮಾಮೂಲಿಯಾಗಿರೋ ಸುಣ್ಣ ಆಗೋದಿಲ್ಲ. ಯಾಕಂತಂದರೆ ಅದರಲ್ಲಿ ಕೆಮಿಕಲ್ ಇರುತ್ತೆ, ಅದು ಕೂಡ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಆದರೆ ಕೆಮಿಕಲ್ ಇಲ್ಲದೆ ಇರುವಂಥದ್ದು ಶುದ್ಧವಾದ ಸುಣ್ಣವನ್ನು ಹಾಕಬೇಕು. ಕೆಲವೊಂದು ಕಡೆ ಸಾಂಪ್ರದಾಯಿಕವಾಗಿ ತಯಾರು ಮಾಡುವಂಥ ಸುಣ್ಣ ಸಿಗುತ್ತೆ. ಇದರಲ್ಲಿ ಒಂದು ಚಿಪ್ಪು ಸುಣ್ಣ. ಈ ಚಿಪ್ಪು ಸುಣ್ಣವನ್ನು ನ್ಯಾಚುರಲ್ ಆಗಿ ತಯಾರು ಮಾಡ್ತಾರೆ. ಚಿಪ್ಪು ಸುಣ್ಣ ಅಂದರೆ ತುಂಬ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಹೇಳ್ತೇನೆ ಕೇಳಿ. ಸಮುದ್ರದಲ್ಲಿ ಸಿಗುವಂತಹ ಚಿಪ್ಪುಗಳನ್ನು ರಾಶಿ ಹಾಕಿ ಬೆಂಕಿ ಕೊಟ್ಟು ತಯಾರು ಮಾಡುವಂಥ ಸುಣ್ಣವೇ ಈ ಚಿಪ್ಪು ಸುಣ್ಣ. ಇದು ನೈಸರ್ಗಿಕವಾದಂಥ ಸುಣ್ಣವಾಗಿರುತ್ತೆ, ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಆಗಿರೋದಿಲ್ಲ. ಈ ಸುಣ್ಣವನ್ನು ನಾವು ಬಾವಿಗೆ ಹಾಕೋದ್ರಿಂದ ನೀರಿನ ಗುಣಮಟ್ಟ ತುಂಬ ಚೆನ್ನಾಗಾಗುತ್ತೆ. ಆದರೆ ನಾವು ಈ ಚಿಪ್ಪು ಸುಣ್ಣವನ್ನು ನೇರವಾಗಿ ಹಾಕಲಿಕ್ಕಾಗೋದಿಲ್ಲ. ನಾವು ಮೊದಲು ಚಿಪ್ಪು ಸುಣ್ಣವನ್ನು ಪುಡಿ ಮಾಡಬೇಕಾಗತ್ತೆ. ಅದು ಕೂಡ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಬನ್ನಿ, ಅದು ಕೂಡ ತೋರಿಸ್ತೇನೆ. ಸ್ನೇಹಿತರೆ ನೋಡಿ, ನಾನು ಇಲ್ಲಿಗ ಈ ಚಿಪ್ಪು ಸುಣ್ಣವನ್ನು ತಂದಿಟ್ಕೊಂಡಿದ್ದೇನೆ. ಇದು ಸುಮಾರು 2 kg ಪ್ಯಾಕೆಟು. ಬಟ್ ನಮಗೆ ಬೇಕಾಗಿರುವಂಥದ್ದು 1 kg. ಇದು ಬರುವಂಥ 2 kg ಆಗಿರೋದ್ರಿಂದ ನಾನು 2 kg ಪ್ಯಾಕೆಟನ್ನು ತಂದಿರುವಂಥದ್ದು. ನೋಡಿ, ಚಿಪ್ಪು ಸುಣ್ಣ ಈ ರೀತಿ ಇರುತ್ತೆ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಚಿಪ್ಪು ಸುಣ್ಣ ಅಂತಂದರೆ ಈ ರೀತಿಯಾಗಿ ಬರುತ್ತೆ. ನಾವು ಕಪ್ಪೆ ಚಿಪ್ಪು ಅಂತ ಹೇಳ್ತೀವಿ, ಅಥವಾ ಈ ಕಡೆ ಮರುವಾಯಿ ಅಂತೀವಿ, ಅದರ ಚಿಪ್ಪೆ ಇದು. ನೋಡಿ, ಇದರಲ್ಲೆಲ್ಲ ಮಿಕ್ಸ್ ಇರುತ್ತೆ. ನಾವು ಇದನ್ನು ಪುಡಿ ಮಾಡಲಿಕ್ಕೆ ತುಂಬ ಓಲ್ಡ್ ಮೆಥಡ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಅಂದರೆ, ಒಂದು ಬಕೆಟ್ ಇಟ್ಟಿದ್ದೇವೆ. ಬಕೆಟಿಗೆ ಹಾಕಿ ಒಂದು ಬಟ್ಟೆ ಉಂಟು. ಆ ಬಟ್ಟೆ ಒಳಗಡೆ ನಾವು ಸುಮಾರು 1 kg ಅಷ್ಟು, ನಿಮ್ಗೆ ಎಷ್ಟು ಬೇಕು ಅಷ್ಟು, ನನಗೆ 1 kg ಅಷ್ಟು ಸಾಕಾಗುತ್ತೆ. 1 kg ಅಷ್ಟು ಸುಣ್ಣವನ್ನು ನೋಡಿ ಇದಕ್ಕೆ ಹಾಕೊಳ್ತಿದ್ದೇವೆ. ಇದರಲ್ಲೇನು ನೀರಿಲ್ಲ, ಸಾಕಲ್ಲ? ಓಕೆ, ಅರ್ಧದಷ್ಟು ಸುಣ್ಣ ನೋಡಿ, ಅರ್ಧದಷ್ಟು ನಾವು ತಗೊಂಡಿದ್ದೇವೆ. ಇಷ್ಟೀಗ ಸಾಕಿದು ನೋಡಿ. ನಾವೀಗ ಇಷ್ಟು ತೊಗೊಂಡಿದ್ದೇವೆ ಅಲ್ವಾ. ಇದನ್ನೀಗ ಆ್ಯಕ್ಚುಲಿ ಇದು ಐಡಿಯಾ ಬಂದು ಅಮ್ಮಂದು. ಅವರಿಗೆ ಕಣ್ಣು ಆಪ್ರೇಷನ್ ಆಗಿದೆ, ಹಾಗೆ ಗ್ಲಾಸ್ ಹಾಕ್ಕೊಂಡಿದ್ದಾರೆ. ನಾವಿದಕ್ಕೀಗ ಸ್ವಲ್ಪ ನೀರನ್ನು ಮೇಲ್ಗಡೆ ಹಾಕೋದು. ನೋಡಿ, ತುಂಬ ಹಾಕೋದಿಲ್ಲ, ಈ ರೀತಿಯಾಗಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಇಷ್ಟು ನೀರು ಸಾಕಾಗುತ್ತೆ. ಈ ರೀತಿಯಾಗಿ ನಾವು ನೀರು ಹಾಕಿದ್ದನ್ನು ಕ್ಲೀನಾಗಿ ಮಡಚಿ ಇಡಬೇಕು. ಆದಷ್ಟು ಒಳಗಡೆ ಹೀಟ್ ಜನರೇಟ್ ಆಗಬೇಕು. ಇಲ್ಲಿ ಗಾಳಿ ಹೋಗದೇ ಇರೋ ರೀತಿಯಲ್ಲಿ ನೋಡಿ, ಈ ರೀತಿಯಾಗಿ ನೋಡಿ. ನಾವೀಗ ಹಾಕಿ ಒಂದು 2 ನಿಮಿಷ ಕೂಡ ಆಗಲಿಲ್ಲ. ಆವಾಗಲೂ ನೋಡ್ರಲ್ಲಿ ಲೈಟಾಗಿ ಸ್ಮೋಕ್ ಬರ್ತಾ ಉಂಟು. ನಿಮಗೆ ಇಲ್ಲಿ ಕಾಣ್ತಿದ್ದು ಗೊತ್ತಿಲ್ಲ, ಲೈಟಾಗಿ ಇದರಲ್ಲಿ ಸ್ಮೋಕ್ ಬರ್ತಾ ಇದೆ ನೋಡಿ. ನಿಮಗೆ ಈ ರೀತಿ ಕಾಣ್ಬೋದು ನೋಡಿ, ಇಲ್ಲಿ ಬರಲಿ ಸ್ಟಾರ್ಟ್ ಆಗಿದೆ ಹೊಗೆ. ಈಗ ಇದನ್ನು ನಾವು ಮುಚ್ಚಿಡಬೇಕು. ನಾವೀಗ ಸಣ್ಣ ಸಣ್ಣ ಕಲ್ಲು ತಗೊಂಡಿದ್ದೇವೆ. ಆ ಸಣ್ಣ ಕಲ್ಲನ್ನು ಈ ರೀತಿಯಾಗಿ ಒಳಗಡೆ ಇಡಬೇಕು ನೋಡಿ. ಎಷ್ಟು ಸಾಧ್ಯನೋ ಅಷ್ಟು ನಾವು ಇದನ್ನು ಟೈಟ್ ಮಾಡಿ ಇಡಬೇಕಾಗತ್ತೆ. ಟೈಟ್ ಮಾಡಿದಷ್ಟು ಬೇಗ ಹುಡಿ ಆಗುತ್ತೆ. ನಾವು ಇದನ್ನು ಸುಮಾರು ಒಂದು 4 ರಿಂದ 5 ಗಂಟೆಗಳ ಸಹ ಕಾಲ ಈ ರೀತಿ ಇಟ್ಟು ಬಿಡಬೇಕು, ಪುಡಿ ಆಗುತ್ತೆ. ಇನ್ನೊಂದು, ಮಕ್ಕಳಿರೋ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಯಾಕಂತಂದರೆ ಬಕೆಟ್ ತುಂಬ ಹೀಟ್ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಆಲ್ರೆಡಿ ಇದು ನೋಡಿ ಹೀಟಾಗಿ ಬಂದಿದೆ, ತುಂಬ ಹೀಟಾಗಿದೆ. ಈಗ ಮಕ್ಕಳಿರೋ ಕಡೆ ಎಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾಗತ್ತೆ. ಆದಷ್ಟು ಮಕ್ಕಳಿಗೆ ಎಲ್ಲ ಮುಟ್ತಿದ್ದ ಹಾಗೆ ದೂರದಲ್ಲಿ ಇಡುವಂಥದ್ದು ತುಂಬ ಒಳ್ಳೆಯದು. ನಾನಿವಾಗ ಒಂದು ಗೋಣಿಯನ್ನು ಹಾಕಿ ಅದ್ರ ಮೇಲೆ ಒಂದು ಕಲ್ಲನ್ನು ಇಟ್ಟಿದ್ದೇನೆ. ನಮ್ಮಲ್ಲಿ ಗ್ರಾನೈಟ್ ಪೀಸ್ ಇತ್ತು, ಆ ಗ್ರಾನೈಟ್ ಪೀಸನ್ನು ಇಟ್ಬಿಟ್ಟಿದ್ದೇನೆ. ಆದಷ್ಟು ಗಾಳಿ ಒಳಗೆ ಹೋಗೋದಿಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡಿ ಇಟ್ಟುಬಿಟ್ಟಿದ್ದೀನಿ. ಈ ರೀತಿಯಾಗಿ ಮುಚ್ಚಿ ಸುಮಾರೊಂದು 4 ರಿಂದ 5 ಗಂಟೆಗಳ ಕಾಲ ಇಟ್ಬಿಡುವ. ಆನಂತರ ಇದು ಸಂಪೂರ್ಣವಾಗಿ ಪುಡಿಯಾಗಿರುತ್ತೆ. ಆನಂತರ ನಾನು ಇದನ್ನು ಯಾವ ರೀತಿ ನೀವು ಬಾವಿಯೊಳಗೆ ಹಾಕ್ಬೋದು ಅನ್ನೋದನ್ನ ತೋರಿಸ್ತೇನೆ.
ಸ್ನೇಹಿತರೆ, ನಾನೀಗ ನಿನ್ನೆ ತೋರಿಸಿದ್ದೆ ನಿಮಗೆ ನಾನು ಈ ಸುಣ್ಣವನ್ನು ನಾವು ಯಾವ ರೀತಿ ಹಾಕಿಡೋದು ಅಂತ ಹೇಳಿ. ನಾವು ಹಾಕಿಟ್ಟೋದನ್ನ ಇವತ್ತು ನೋಡ್ತಾ ಇದ್ದೇನೆ. ಆ್ಯಕ್ಚುಲಿ ನಿನ್ನೆ ತೆಗಿಬೇಕಾಗಿತ್ತು, ನಿನ್ನೆ ಕತ್ಲೆ ಆಗಿರೋದನ್ನ ನಾನು ತೆಗೆದಿರಲಿಲ್ಲ. ನೋಡಿ, ನಾವು ಈ ರೀತಿಯ ಕಲ್ಲೆಲ್ಲ ಹಾಕಿದ್ವಲ್ಲ, ಈ ಕಲ್ಲೆಲ್ಲ ತೆಗಿಯುವ. ಓಕೆ, ನೋಡಿ ಎಷ್ಟು ಈಸಿಯಾಗಿ ಇದನ್ನು ನಾವೀಗ ಪುಡಿ ಮಾಡಿದ್ದೇವೆ. ನೋಡಿ, ಸಂಪೂರ್ಣ ಪುಡಿ ಆಗಿದೆ. ನಾನಿದೀಗ ಬಕೆಟಿಗೆ ಫಸ್ಟ್ ಹಾಕ್ತೇನೆ, ಆಗ ನಮಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಸ್ನೇಹಿತರೆ, ನಮ್ಮ ಬಾವಿಯ ಸುತ್ತ ನೋಡ್ಬೋದು ನೀವು, ಸ್ವಲ್ಪ ಅದರಲ್ಲೆಲ್ಲ ಪಾಚಿ ಕಟ್ಟಿರುವಂಥದ್ದು, ಹಾಗೆ ನೀರಿನ ಕಲರ್ ನೋಡಿ ಎಲ್ಲ ಸ್ವಲ್ಪ ಡಲ್ ಇದೆ. ಈಗ ನಾನು ನಿಮಗೆ ಸುಣ್ಣವನ್ನು ಹಾಕೋದು ತೋರಿಸ್ತೀನಿ ಕ್ಲೀನಾಗಿ. ನಾವು ಸುಣ್ಣವನ್ನು ಹಾಕುವಾಗ ನಾವು ಕ್ಲೀನಾಗಿ ಹಾಕಬೇಕಾಗತ್ತೆ. ಬನ್ನಿ ನಾವು ಸುಣ್ಣವನ್ನು ಹಾಕೋಣ. ನಾವು ಈ ರೀತಿಯಾಗಿ ಕೈಯಲ್ಲಿ ಸುಣ್ಣವನ್ನು ತಗೊಂಡು ಬಾವಿಯೊಳಗೆ ಹಾಕಿದರೆ ಆಯಿತು. ನಾವು ಹಾಕುವಂತಹ ಸುಣ್ಣ ಬಂದು ಸೈಡಿಗೆ ಕ್ಲೀನಾಗಿ ತಾಗಬೇಕು, ಬಹಳ ಡಸ್ಟಿದೆ ನೋಡಿ. ಈ ರೀತಿಯಾಗಿ ಸ್ನೇಹಿತರೆ ನೋಡಿ, ನಾವು ಹಾಕಿರುವಂತಹ ಈ ಸುಣ್ಣ ನೋಡಿ ಯಾವ ರೀತಿ ಹೊಗೆ ಹೋಗ್ತುಂಟು. ಇದು ಬಂದು ಅದರ ಡಸ್ಟ್ ಇದೆಲ್ಲ, ಆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮೇಲೆ ಹೋಗ್ತಿರುವಂಥದ್ದು. ಹಾಗೆಯೇ ನೀರಿಗೆ ಬಿದ್ದಂಥ ಸುಣ್ಣ ಸ್ವಲ್ಪ ಮಟ್ಟಿಗೆ ಬಿಸಿ ಆಗುತ್ತೆ. ನಾವು ನೀರು ತುಂಬ ಇರೋದು ಏನು ಕುದಿಯೋನು ಬರೋದಿಲ್ಲ, ಬಟ್ ಲೈಟಾಗಿ ಸುಣ್ಣ ಬಿಸಿ ಆಗುತ್ತೆ. ಅದರಲ್ಲಿ ಬರುವಂತಹ ಸ್ಮೋಕ್ ರೀತಿ ಏನು ಗಾಬರಿ ಪಡಬೇಕಂತಿಲ್ಲ. ಇದು ಹಾಕೋದ್ರಿಂದ ಸಂಪೂರ್ಣವಾಗಿ ಬಾವಿಯಲ್ಲಿರುವಂತಹ ಸಣ್ಣ ಸಣ್ಣ ಕ್ರಿಮಿ ಆಗಲಿ ಬ್ಯಾಕ್ಟೀರಿಯಾಗಳಾಗಲಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗೆಯೇ ನೀರು ಕೂಡ ಬಹಳ ಶುದ್ಧವಾಗುತ್ತೆ. ನೀವು ಒಂದು ವೇಳೆ ನಿಮ್ಮ ಮನೇಲಿ ಏನಾದರೂ ಬಾವಿನ ತೆಗೆದಿದ್ದರೆ ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿ, ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನೀರಿನ ಗುಣಮಟ್ಟ ಸಹ ಚೆನ್ನಾಗಾಗುತ್ತೆ. ಇದು ಯಾವುದೇ ರೀತಿ ನಾವು ಕೆಮಿಕಲ್ನ ಹಾಕದೆ ನ್ಯಾಚುರಲಾಗಿ ಮಾಡುವಂಥ ಒಂದು ಪದ್ಧತಿ. ಇದು ಬಹಳ ವರ್ಷಗಳ ಹಿಂದೆಯಿಂದಲೂ ಸಹ ಬಂದಿರುವಂತಹ ಪದ್ಧತಿ ಆಗಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ನೀವು ಈ ಸುಣ್ಣವನ್ನು ಹಾಕಿದ ನಂತರ 24 ಗಂಟೆಗಳ ಕಾಲ ಈ ನೀರನ್ನು ಉಪಯೋಗ ಮಾಡದೆ ಬಿಟ್ಬಿಡಿ, ಅದು ಕ್ಲೀನಾಗಿ ಸಟ್ಲಾಗುತ್ತೆ. ಆನಂತರ ನೀವು ಇದನ್ನು ಉಪಯೋಗ ಮಾಡಬಹುದು. ಹಾಗೆಯೇ ಇನ್ನೊಂದು ಕೂಡ ಸಾಂಪ್ರದಾಯಿಕವಾಗಿ ನೀರನ್ನು ಕ್ಲೀನ್ ಮಾಡುವಂಥ ಪದ್ಧತಿ ಇದೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ನಾವು ಇದು ಎರಡನ್ನೂ ಸಹ ಮಾಡೋದ್ರಿಂದ, ಅಂದರೆ ಆ್ಯಕ್ಚುಲಿ ಏಕಕಾಲಕ್ಕೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇನ್ನೂ ಸಹ ನೀರನ್ನ ಪ್ಯೂರಿಫೈ ಆಗುತ್ತೆ. ನೀರಿನಲ್ಲಿ ಕೂಡ ವಿಷಯುಕ್ತ ಅಂಶಗಳಿರುತ್ತೆ. ಆ ವಿಷಯುಕ್ತ ಅಂಶಗಳನ್ನು ತೆಗಿಲಿಕ್ಕೆ ಇನ್ನೊಂದು ಮೆಥಡ್ ಇದೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಹ ತಿಳಿಸ್ಕೊಡ್ತೀನಿ. ನಾನು ಇವತ್ತು ಯೂಸ್ ಮಾಡಿರುವಂಥ ಈ ಚಿಪ್ಪು ಸುಣ್ಣ ನಾವು ಅಂಗಡಿಯಲ್ಲಿ ಅಥವಾ ಬೀಡ ತಿನ್ನುವಾಗ ಉಪಯೋಗ ಮಾಡುವಂತಹ ಸುಣ್ಣ ಕೂಡ ಸೇಮ್ ಆಗಿರುತ್ತೆ. ಇದೇ ಸುಣ್ಣವನ್ನು ಬಾವಿಗೆ ಹಾಕಿರುವಂಥದ್ದು, ಅದನ್ನು ಹಾಕಿರುವಂಥದ್ದು ಪೌಡ್ರ್ ಫಾರ್ಮಲ್ಲಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಇದೇ ಚಿಪ್ಪು ಸುಣ್ಣವನ್ನು ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾರೆ. ಆದರೆ ಅದು ಅಷ್ಟೊಂದು ಕ್ಲೀನಾಗಿ ನಿಮಗೆ ಕೂರೋದಿಲ್ಲ. ಅಂದರೆ ನಾವು ಹಾಕಿದಾಗ ನಮ್ಮ ಬಾವಿಯ ದಂಡೆಯಲ್ಲಿ ಸೈಡಿಗೆಲ್ಲ ಏನು ಗೋಡೆ ಇರುತ್ತೋ ಅದರಲ್ಲಿ ಹೋಗಿ ಅದು ಕೂರಬೇಕು, ಆವಾಗಲೇ ತುಂಬ ಕ್ಲೀನಾಗುತ್ತೆ. ನಾವು ನೀರು ಮಾಡಿ ಹಾಕೋದ್ರಿಂದ ನೀರಿನಲ್ಲಿ ಮಿಕ್ಸ್ ಆಗೋದ್ರಿಂದ ಅದು ತೆಳಕ್ಕೆ ಹೋಗಿ ಕೂರುತ್ತೆ. ಹಾಗಾಗಿ ಅದು ಅಷ್ಟೊಂದು ಸರಿಯಾದ ಮೆಥಡ್ ಅಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡೋದು ತುಂಬ ಉತ್ತಮ. ನೋಡಿ, ನಾನು ಸುಣ್ಣ ಏನು ಹಾಕಿದ್ನೋ ಅದು ಸಂಪೂರ್ಣವಾಗಿ ಗೋಡೆಯಲ್ಲಿ ಹಾಕುತ್ತೀವಿ ನೋಡಿ. ಹಾಗೇನಿಗೆ ನೋಡಿ, ನೀವು ನೀರಿನ ಕಲರ್ ನೋಡ್ಬೋದು, ನೀಲಿ ಕಲರಿಗೆ ಟರ್ನ್ ಆಗಿದೆ. ಈ ರೀತಿಯಾಗಿ ನೀರು ನೀಲಿ ಕಲರ್ ಆಗಬೇಕು. ಆನಂತರ ತಿಳಿಯಾಗತ್ತೆ. ತಿಳಿಯಾದ ನಂತರ ಶುದ್ಧವಾದಂಥ ನೀರು ಸಿಗುತ್ತೆ. ಎನಿವೆ ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬ ಜನ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲದವರಿಗೆ ಒಂದು ಹೊಸ ವಿಷಯ ತಿಳಿಸ್ಕೊಡ್ತೀನಿ ಅಂತ ಅಂದ್ಕೊಳ್ತೀನಿ ನಾನು. ಎನಿವೆ, ನಾನು ಹಾಗಾದರೆ ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.